ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಈ ರಾಶಿ ಫಲದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನೋಡಿ, ಒಂದೇ ರಾಶಿಯಲ್ಲಿ ಎಷ್ಟೊಂದು ಜನ ಹುಟ್ಟಿರ್ತಾರೆ, ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಒಂದೇ ಡೇಟ್ ಅಲ್ಲಿ ಹುಟ್ಟಿರ್ತಾರೆ. ಎಲ್ಲರ ಭವಿಷ್ಯ ಒಂದೇ ತರ ಇದೆಯಾ? ಖಂಡಿತವಾಗ್ಲೂ ಇರಲ್ಲ. ಆಮೇಲೆ ಎಷ್ಟೊಂದು ಜನರ ಜಾತಕದಲ್ಲಿ ಗಜಕೇಸರಿ ಯೋಗ, ರಾಜಯೋಗ, ಮಾಳವ್ಯ ಯೋಗ, ಭದ್ರ ಯೋಗಗಳೆಲ್ಲ ಇರುತ್ತೆ. ಯಾಕೆ ಮತ್ತೆ ಅವ್ರ ಜೀವನದಲ್ಲಿ ಏನು ಬದಲಾವಣೆ ಇರಲ್ಲ? ಯಾಕೆ ಅಂತಂದ್ರೆ ನಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ, ಬರ್ತ್ ಡೇಟ್ ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ. ಅವಾಗ ಹಸ್ತವನ್ನ ನಾವು ಜಾತಕಕ್ಕೆ ಮ್ಯಾಚ್ ಮಾಡ್ಬೇಕು. ಇದು ಒಂದು ನಾನು ಯೂಶುವಲ್ ಇದನ್ನೇ ಮಾಡ್ತೀನಿ. ಯಾಕೆಂತಂದ್ರೆ ತುಂಬಾ ಜನದ ಬರ್ತ್ ಟೈಮ್ ಕರೆಕ್ಟ್ ಇರಲ್ಲ, ಡೇಟು ಕರೆಕ್ಟ್ ಇರಲ್ಲ. ಹಸ್ತದಲ್ಲಿ ಇರುವಂತಹ ರೇಖೆಗಳು, ಫಾರ್ ಎಕ್ಸಾಂಪಲ್ ಗಜಕೇಸರಿ ಯೋಗ ಇದೆ ಅನ್ಕೊಳ್ಳಿ. ಗಜಕೇಸರಿ ಯೋಗ ಹಸ್ತದಲ್ಲಿ ಗುರುಪರ್ವ ಗುರು ರೇಖೆಗಳು ಹೇಗಿದೆ ಅಂತೇಳಿ ಮ್ಯಾಚ್ ಮಾಡ್ಬೇಕು. ಹಾಗೇನೆ ನೋಡಿ, ಈಗ ವರ್ಷ ಫಲವನ್ನು ನೋಡುವಾಗಲೂ ಅಷ್ಟೇ 10 ಬೆರಳುಗಳಿಂದ ನಮ್ಮ ರಾಶಿಗಳನ್ನ ನಾವು ಲೆಕ್ಕಾಚಾರ ಮಾಡಬಹುದು. ಹಸ್ತದಲ್ಲಿ ಕೂಡ ರಾಶಿಗಳಿದೆ, ಹಸ್ತದಲ್ಲೂ ಕೂಡ ಗ್ರಹಗಳಿದೆ. ಏನ್ ಜಾತಕದಲ್ಲಿದೆಯೋ ಅದು ಹಸ್ತದಲ್ಲೂ ಇರುತ್ತೆ. ಹಸ್ತವನ್ನ ಕರೆಕ್ಟ್ ಆಗಿ ಮ್ಯಾಚ್ ಮಾಡಬೇಕು. ಇದು ನಾಡಿ ಜ್ಯೋತಿಷ್ಯ, ಚೈನೀಸ್ ಪಾಮಿಸ್ಟ್ರಿ, ಇಂಡಿಯನ್ ಪಾಮಿಸ್ಟ್ರಿ, ವೆಸ್ಟರ್ನ್ ಪಾಮಿಸ್ಟ್ರಿ ಎಲ್ಲದನ್ನು ಸೇರಿಸಿ ಒಂದು ವಿಶೇಷವಾಗಿರೋ ಪದ್ಧತಿ ಇದು. ಇದನ್ನ ನಾ ಹಿಂದೆ ಕೂಡ ತುಂಬಾ ಜನ ಮಾಡ್ತಾ ಇದ್ರು. ಈ ರೀತಿಯಲ್ಲಿ ಜಾತಕವನ್ನು ನೋಡಿದಾಗ ವಿವಾಹ ಯಾವಾಗ ಆಗುತ್ತೆ, ಉದ್ಯೋಗ ಪ್ರಾಪ್ತಿ ಯಾವಾಗ ಆಗುತ್ತೆ, ಸಾಲದಿಂದ ನೀವು ಯಾವಾಗ ಹೊರಗಡೆ ಬರ್ತೀರಿ ಕ್ಲಿಯರ್ ಆಗಿ ಹೇಳ್ಬೋದು. ಯಾಕೆ ಸಾಲದಿಂದ ಹೊರಗಡೆ ಬರೋದಾದ್ರೆ ಧನರೇಖೆ ಯಾವ ಏಜ್ ಅಲ್ಲಿ ಫಾರ್ಮ್ ಆಗಿದೆ ನೋಡ್ಕೊಂಡು ಅದನ್ನು ಜಾತಕಕ್ಕೆ ಮ್ಯಾಚ್ ಮಾಡಿ ಅಲ್ಲಿಂದ ಬೇರೆ ಬೇರೆ ಗ್ರಹಗಳ ದೃಷ್ಟಿಯನ್ನ ನೋಡ್ಕೊಂಡು ಬಹಳ ಸುಲಭವಾಗಿ ಹೇಳ್ಬೋದು. ಈ ಪದ್ಧತಿಯನ್ನ ಅನುಸರಿಸಿ ನಾನು ಯಾವಾಗಲೂ ಕೂಡ ಭವಿಷ್ಯವನ್ನು ಹೇಳ್ತೀನಿ. ಸೊ ಈ ರೀತಿ ನೋಡ್ಬೇಕಾದ್ರೆ ನೀವು ಭೈರವಿ ಆಸ್ಟ್ರೋದಲ್ಲಿ ನೀವು ನನ್ನನ್ನ ಕನ್ಸಲ್ಟೇಷನ್ ತಗೊಳ್ಬಹುದು. ಮೀನ ರಾಶಿ 2026 ಮೇ 24ನೇ ತಾರೀಕಿನ ನಂತರದಲ್ಲಿ ಮೀನ ರಾಶಿಯಲ್ಲಿ ಜನಿಸಿದಂತವರಿಗೆ ರಾಶಿಯಲ್ಲಿ ಇರುವಂತಹ ಶನಿ ಸಾಡೆ ಸಾತಿಯನ್ನು ಸೂಚಿಸುತ್ತೆ. ಸಾಡೆ ಸಾತಿ ನಿಮಗೆ ಎಫೆಕ್ಟ್ ಮಾಡಬೇಕು ಅಂದ್ರೆ ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಬ್ಬರು ದೊಡ್ಡ ರಾಜಕಾರಣಿ ಸಾಡೆ ಸಾತಿ ಟೈಮಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಅವರು ಕೂಡ ಸಕ್ಸಸ್ಫುಲ್ ಆಗಿದ್ದಾರೆ. ಸಾಡೆ ಸಾತಿ ಎಲ್ಲರಿಗೂ ಒಂದೇ ತರ ಎಫೆಕ್ಟ್ ಮಾಡಲ್ಲ. ಶನಿ ಅವಯೋಗಿ ಆಗಿರ್ಬೇಕು, ಅಷ್ಟಕವರ್ಗದಲ್ಲಿ ಕಡಿಮೆ ಪಾಯಿಂಟ್ಸ್ ಅನ್ನ ಹೊಂದಿರಬೇಕು, ಭಿನ್ನಾಷ್ಟಕವರ್ಗದಲ್ಲಿ ಕಡಿಮೆ ಪಾಯಿಂಟ್ಸ್ ಇರಬೇಕು. ಶನಿ ನಿಮಗೆ ಎಷ್ಟು ಡಿಗ್ರಿ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಎಲ್ಲರಿಗೂ ತೊಂದರೆ ಆಗಲ್ಲ. ಹಂಗಿದೆ ಪ್ರಪಂಚದಲ್ಲಿ ಎಲ್ಲರಿಗೂ ಮೀನರಾಶಿಯಲ್ಲಿ ಹುಡುಗರು ತೊಂದರೆ ಆಗ್ತಿದ್ಯಾ? ಎಷ್ಟೋ ಜನ ಸಂತೋಷವಾಗಿಲ್ವಾ? ಹಸ್ತರೇಖೆಗಳನ್ನ ನೋಡಿ, ಹಸ್ತರೇಖೆಗಳಲ್ಲಿ ಶನಿಯ ಸ್ಥಾನ ಹೇಗಿದೆ ನೋಡಿ. ನಿಮ್ಮ ಏಜ್ನ ಕಂಡುಹಿಡಿಯೋದು ಒಂದು ಮೆಥಡ್ ಇದೆ. ಹಸ್ತರೇಖೆಯಲ್ಲಿ ನಿಮ್ಮ ಏಜ್ ಎಷ್ಟು, 25, 30, ಆ ಏಜ್ ನ ಕಂಡುಹಿಡಿದು ಕರೆಕ್ಟ್ ಆಗಿ ಅಲ್ಲಿ ರೌಂಡ್ ಅಪ್ ಮಾಡಿ ಗೋಚಾರವನ್ನ ಅಲ್ಲಿ ಕರೆಕ್ಟ್ ಆಗಿ ಕನೆಕ್ಟ್ ಮಾಡಿದ್ರೆ ಗುರು ಎಷ್ಟನೇ ರೌಂಡ್ ಅಲ್ಲಿ ಬರ್ತಾ ಇದ್ದಾನೆ ಅಂತ ನಾಡಿ ಜ್ಯೋತಿಷದ ಪ್ರಕಾರ ನೋಡಿದ್ರೆ ಈ ಟೈಮಲ್ಲಿ ನೀವು ಲಿಫ್ಟ್ ಆಗ್ತೀರಾ, ಈ ಟೈಮಲ್ಲಿ ನೀವು ಲಾಸ್ ಆಗುತ್ತೆ, ಈ ಟೈಮಲ್ಲಿ ಮದುವೆ ಆಗೋದ್ರಿಂದ ಈಸಿಯಾಗಿ ಹೇಳ್ಬೋದು. ಅದೇನು ದೊಡ್ಡ ವಿಚಾರನೇ ಅಲ್ಲ. ಇಲ್ಲಿ ಮೀನ ರಾಶಿ ಜನಿಸಿದಂತವರಿಗೆ ಸಾಡೆ ಸಾತಿ ಭಯ ಪಡೋದು ಬೇಡ. ನೀವು ಹನುಮಾನ್ ಚಾಲೀಸವನ್ನ ಹೇಳಿ ವಿವಾಹ ವಿಳಂಬ ಆಗೋ ಸಾಧ್ಯತೆ ಇರುತ್ತೆ. ವಿವಾಹ ಸರಿಯಾದ ಟೈಮಿಗೆ ಆಗಲ್ಲ. ಚತುರ್ಥದಲ್ಲಿರುವಂತಹ ಗ್ರಹಗಳಿಂದ ಶುಕ್ರ ಮತ್ತು ಗುರು ಗ್ರಹದಿಂದ ಪ್ರಾಪರ್ಟಿ ಖರೀದಿ ಆಗತ್ತೆ, ವೆಹಿಕಲ್ಸ್ ಬರುತ್ತೆ, ಜ್ಯುವೆಲ್ಸ್ ಬರುತ್ತೆ, ಸೌಂದರ್ಯಕ್ಕೆ ಸುಂದರವಾಗಿರುವಂತಹ ವಸ್ತು ನಿಮ್ ಲೈಫಲ್ಲಿ ಬರ್ತವೆ. ಸುಂದರವಾಗಿರೋ ಸ್ಥಳಗಳಿಗೆ ನೀವು ವಿಸಿಟ್ ಅನ್ನ ಮಾಡ್ತೀರಾ. ನೇಚರ್ ರಿಲೇಟೆಡ್ ಪ್ಲೇಸ್ ಗಳಿಗೆ ನೀವು ವಿಸಿಟ್ ಮಾಡ್ತೀರಾ. ಮನಸ್ಸು ಆಹ್ಲಾದತೆಯನ್ನು ಅನುಭವಿಸುವಂತ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಕುಟುಂಬದಲ್ಲಿ ಬಹಳ ಸಂತೋಷಕರ ವಾತಾವರಣ ಉಂಟ ಮಾಡುತ್ತೆ. ನಿಮಗೆ ಖುಷಿ ಕೊಡುವಂತಹ, ಸಂತೋಷ ಕೊಡುವಂತಹ ಸ್ಥಳಗಳಿಗೆ ನೀವು ಹೋಗ್ತೀರಾ. 3ನೇ ಮನೆಯಲ್ಲಿರುವಂತಹ ಸೂರ್ಯನಿಂದ ನಾವು ನೋಡೋದಾದ್ರೆ ಅಣ್ಣ ತಮ್ಮಂದ್ರ ಮಧ್ಯೆ ಕಿರಿಕಿರಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಜಗಳಗಳು ಬರಬಹುದು. ಯಾಕೆಂದ್ರೆ 2ನೇ ಮನೆ ಕುಜ ಇರೋದ್ರಿಂದ ಕುಜ ನಿಮಗೆ ಕಿರಿಕಿರಿ, ಜಗಳ, ಮಾತಿನಿಂದ ಅನಾವಶ್ಯಕವಾಗಿ ಜಗಳಗಳನ್ನ ಕ್ರಿಯೇಟ್ ಮಾಡ್ತಾನೆ. ಜಾಗ್ರತೆಯಿಂದ ಇರಿ. ದಶಮಾಧಿಪತಿ 4th ಅಲ್ಲಿ ಇರೋದು ನಿಮಗೆ ಉದ್ಯೋಗದಲ್ಲಿ ಅತಿ ಹೆಚ್ಚಿನ ಅಭಿವೃದ್ಧಿನ ನೋಡ್ತೀರಿ. ಹೊಸ ಇಂಟರ್ವ್ಯೂ ಕೊಡ್ತೀರಾ, ಸಕ್ಸಸ್ ಇದೆ. ಹೊಸ ಜಾಬ್ ಸಿಗೋ ಸಾಧ್ಯತೆ ಇದೆ. ಜಾಬ್ ಅಲ್ಲಿ ಪ್ರಮೋಷನ್ ಆಗೋ ಸಾಧ್ಯತೆ ಇದೆ. ನೀವು ವರ್ಕ್ ಮಾಡುವಂತ ಪ್ಲೇಸ್ ಅಲ್ಲಿ ನಿಮ್ಗೊಂದು ಗೌರವ ಮತ್ತು ಸನ್ಮಾನಗಳು ಸಿಗುವಂತ ಸಾಧ್ಯತೆ, ಹೊಸ ಪದವಿ ಪ್ರಮೋಷನ್ ಜಾಸ್ತಿ ಪಾಸಿಬಿಲಿಟೀಸ್ ಇದೆ. ಆಮೇಲೆ 12ನೇ ಮನೆ ಇರುವಂತಹ ಗ್ರಹಗಳ ವಿದೇಶಕ್ಕೆ ನೀವು ವಿಸಿಟ್ ಕೊಡಬಹುದು. ವಿದೇಶದಲ್ಲಿ ಜಾಬ್ ಕೂಡ ನಿಮಗೆ ಸಿಗೋ ಸಾಧ್ಯತೆ ಇರುತ್ತೆ. ಶನಿಯಿಂದ ನಿಮಗೆ ಮಂಡಿ ನೋವು, ಕಾಲು ನೋವು, ವೆರಿಕೋಸ್ ನಂತಹ ಸಮಸ್ಯೆಗಳು ಬರಬಹುದು. ತುಂಬಾ ಜಾಗ್ರತೆಯಿಂದ ಇರಬೇಕು. ಇಷ್ಟು ವಿಚಾರಗಳು ಮೀನರಾಶಿಗೆ ಸಂಬಂಧಿಸಿದ್ದು.